ಓಂ ನಮೋ ನಾರಾಯಣಾಯ. ಡಿಸೆಂಬರ್ 30 ಮಂಗಳವಾರದ ದಿನ ವೈಕುಂಠ ಏಕಾದಶಿ, ಪುತ್ರಾದ ಏಕಾದಶಿ, ಮುಕ್ಕೋಟಿ ಏಕಾದಶಿ ಬಂದಿದೆ. ಈ ದಿನ ಏಲಕ್ಕಿಯಿಂದ ಯಾವ ಕೆಲಸ ಮಾಡಿದರೆ ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ. ಹಣ, ಆರೋಗ್ಯ, ಐಶ್ವರ್ಯ ಮನೆಯಲ್ಲಿ ತಾಂಡವ ಆಡುತ್ತೆ. ಮಹಾಲಕ್ಷ್ಮಿಯ ಜೊತೆಗೆ ನಾರಾಯಣನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಸ್ತ್ರೀಯರು ಈ ದಿನ ಮುಟ್ಟಾಗಿದ್ದರೆ ಯಾವ ಕೆಲಸವನ್ನು ಮಾಡುವುದರಿಂದ ವೈಕುಂಠ ಏಕಾದಶಿ ಆಚರಿಸದೆ ಫಲವೇ ಸಿಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ. ವೈಕುಂಠ ಏಕಾದಶಿಯ ತಿಥಿಯು ಡಿಸೆಂಬರ್ 30ನೆಯ ತಾರೀಕು ಬೆಳಗ್ಗೆ 7:50 ಆರಂಭವಾಗಿ 31ನೆಯ ತಾರೀಕು ಅಂದರೆ ಬುಧವಾರದ ದಿನ ಬೆಳಗ್ಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಧನುರ್ಮಾಸದಲ್ಲಿ ಬರುವಂತಹ ಶುದ್ಧ ಏಕಾದಶಿಯ ತಿಥಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಯಾರು ಈ ಒಂದು ಏಕಾದಶಿಯನ್ನು ನಿಯಮಬದ್ಧ ಭಕ್ತಿಯಿಂದ ಉಪವಾಸ ಸಂಕಲ್ಪ ಪೂರ್ವಕವಾಗಿ ಆಚರಿಸುತ್ತಾರೋ ಅವರಿಗೆ ವರ್ಷ ಪೂರ್ತಿ ಬರುವಂತಹ ಎಲ್ಲ ಏಕಾದಶಿಯನ್ನು ಆಚರಿಸಿದ ಫಲದೊಂದಿಗೆ ಪುಣ್ಯಫಲ ಹಾಗೂ ಮುಕ್ತಿ ದೊರೆಯುತ್ತದೆ. ಈ ಏಕಾದಶಿಯ ದಿನ ಉಪವಾಸವಿದ್ದರೆ 3 ಕೋಟಿ ಏಕಾದಶಿಯ ದಿನ ಉಪವಾಸ ಇದ್ದಂತಹ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ನೀವು ಕೂಡ ಅನ್ನವನ್ನು ಸೇವಿಸಬಾರದು, ಯಾರಿಗೂ ಅನ್ನವನ್ನು ನೀಡಬಾರದು. ಅನ್ನದಲ್ಲಿ ಏಕಾದಶಿಯ ದಿನ ಮೊರಾಸುರ ಎಂಬ ರಾಕ್ಷಸನು ಇರುತ್ತಾನೆ. ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ಶ್ರೀ ವಿಷ್ಣುವು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುತ್ತಾನೆ. ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ಶ್ರೀ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಈ ದಿನ ವಿಷ್ಣು ದೇವರ ಆಲಯಕ್ಕೆ ತೆರಳಿ ತಪ್ಪದೆ ವಿಷ್ಣು ದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು. ಇನ್ನು ಮನೆಯಲ್ಲಿ ಏಲಕ್ಕಿಯಿಂದ ಯಾವ ಕೆಲಸವನ್ನು ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತೆ ಎಂದು ನೋಡುವುದಾದರೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಷ್ಟಗಳು, ಒಂದೊಂದು ಕೋರಿಕೆಗಳು ಇದ್ದೇ ಇರುತ್ತದೆ. ಹಣದ ಕಷ್ಟ ಒಬ್ಬರಿಗಾದರೂ ಇನ್ನು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸ್ವಂತ ಮನೆ ಕಟ್ಸೋಕ್ಕಾಗಿಲ್ಲ, ಭೂಮಿ ಖರೀದಿ ಮಾಡೋಕ್ಕಾಗಿಲ್ಲ, ಕೋರ್ಟು ಕೇಸು ಸಮಸ್ಯೆಗಳಲ್ಲಿ ಇಲ್ಲಿ ಅನೇಕ ಮುಗಿತಿಲ್ಲ ವಿದ್ಯೆಯಲ್ಲಿ ಏಳಿಗೆಗಳು, ಸಂಸಾರ ಸರಿಯಾಗಬೇಕು, ಹೀಗೆ ಒಂದಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತೆ. ಅಂಥವರು ಏಕಾದಶಿಯ ದಿನದಂದು ಸೂರ್ಯ ಹುಟ್ಟುವ ಮುಂಚೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಕೋಣೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಕಲಿಯುಗ ಪ್ರತ್ಯಕ್ಷ ಶ್ರೀ ವೆಂಕಟೇಶ್ವರ ಫೋಟೋ ಅಥವಾ ವಿಗ್ರಹವನ್ನು ಏರ್ಪಟ್ಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟಿನಿಂದ ಅಲಂಕಾರ ಮಾಡಿ ತುಳಸಿಯ ದಳಗಳಿಂದ ವಿಷ್ಣು ದೇವರನ್ನು ಪೂಜಿಸಿ ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಗಳನ್ನು ಬೆಳಗಿಸಿ ದೇವರಿಗೆ ವಿವಿಧ ಫಲಗಳನ್ನು ಇಟ್ಟು ಕಲ್ಲು ಸಕ್ಕರೆ ಏಲಕ್ಕಿಯನ್ನು ಕೂಡ ನೈವೇದ್ಯವಾಗಿ ಮಾಡಿ ನಂತರ ಏಲಕ್ಕಿಯಿಂದ ಈ ಕೆಲಸಗಳನ್ನು ಮರ್ಯಾದೆ ಮಾಡಿ 27 ಚೆನ್ನಾಗಿ ಇರುವಂತಹ ಏಲಕ್ಕಿಗಳನ್ನು ತೆಗೆದುಕೊಳ್ಳಬೇಕು. ಆ 27 ಏಲಕ್ಕಿಗಳು ಕೂಡ 27 ನಕ್ಷತ್ರಗಳಿಗೆ ಸಂಕೇತವಾಗಿರುತ್ತದೆ. ನೀವು ತೆಗೆದುಕೊಂಡಂತಹ ಏಲಕ್ಕಿಯನ್ನು 2 ಕೈನಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಿ. ವಿಷ್ಣು, ನನ್ನ ಈ 2-3 ಕೋರಿಕೆಗಳನ್ನು ನೆರವೇರುವಂತೆ ಮಾಡು, ಜನ್ಮಗಳ ಪಾಪಗಳನ್ನು ಕಳೆದು ಕಷ್ಟದ ನರಕದಿಂದ ಮುಕ್ತಿ ಕೊಡು ಅಂತ ಬೇಡಿಕೊಳ್ಳಬೇಕು. ನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿಣವನ್ನು ಹಾಕಿ ಈ 27 ಏಲಕ್ಕಿಯನ್ನು ನೀರಿನಲ್ಲಿ 10ರಿಂದ 15 ನಿಮಿಷಗಳ ಕಾಲ ನೆನೆಸಿಡಬೇಕು. ಸೂಜಿ ದಾರದ ಸಹಾಯದಿಂದ ಈ 27 ಏಲಕ್ಕಿಯನ್ನು ಪೋಣಿಸಿ ಮಾಲೆಯ ರೀತಿ ತಯಾರು ಮಾಡಿ ಏಲಕ್ಕಿಯ ಮಾಲೆಯ ಮೇಲೆ 2 ಅರಿಶಿಣ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ವಿಷ್ಣು ದೇವರಿಗೆ ಮಾಲೆಯನ್ನು ಅರ್ಪಿಸಬೇಕು. ಒಂದೊಂದು ಏಲಕ್ಕಿಯನ್ನು ನೀವು ನಿಮ್ಮ ಕೈಯಿಂದ ಪೋಣಿಸುವಾಗ ನಾರಾಯಣ ನಾರಾಯಣ ಎಂದು ಹೇಳಿಕೊಳ್ಳಬೇಕು. ಮಾಲೆಯನ್ನು ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮ ಹೇಳಿ ಅಥವಾ ಪಾರಾಯಣ ಮಾಡಿ ತುಳಸಿ ದಳಗಳನ್ನು ಒಂದೊಂದೇ ವಿಷ್ಣು ದೇವರ ಪಾದದ ಮುಂದೆ ಇಡುತ್ತಾ ಸಂಪೂರ್ಣ ಗಮನವನ್ನು ವಿಷ್ಣು ದೇವರ ಕಡೆ ಕೊಡುತ್ತಾ ಭಕ್ತಿಯಿಂದ ಬೇಡಿಕೊಳ್ಳಿ. ವೆಂಕಟ ಏಕಾದಶಿ ದಿನ ಯಾರು 27 ಏಲಕ್ಕಿಗಳ ವಿಶೇಷ ಮಾಲೆಯನ್ನು ತಮ್ಮ ಕೈಯಿಂದ ತಯಾರಿಸಿ ವಿಧವಾಗಿ ಅರ್ಪಿಸುತ್ತಾರೋ ಕಷ್ಟಗಳೆಲ್ಲ ಮಂಜಿನಂತೆ ಕರಗೋಗುತ್ತೆ. ಅವರು ಅಂದುಕೊಂಡದ್ದೆಲ್ಲ ಮನೆ
ಸಂತಾನ, ಭೂಮಿ, ಸಂತಾನ, ಆರೋಗ್ಯ, ಉದ್ಯೋಗ ಸಮಸ್ಯೆಗಳು ದೂರವಾಗಿ ಪ್ರಾಪ್ತಿಯಾಗುತ್ತದೆ. ನಕ್ಷತ್ರ ದೋಷಗಳಂತ ಇರುತ್ತೆ. ಎಲ್ಲ ನಕ್ಷತ್ರ ದೋಷಗಳು ದೂರವಾಗಿ ಅದೃಷ್ಟ ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಈ ಮಾಲೆಯನ್ನು ಕುಂಠ ಏಕಾದಶಿ ಆದ ಮಾರದಿನ ಅಂದರೆ ದ್ವಾದಶಿ ಎಂದು ತೆಗೆದುಕೊಂಡು ಏಲಕ್ಕಿಯನ್ನು ನಿಮ್ಮ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಎತ್ತಿಡಿ. ಇನ್ನೂ ಕೆಲವನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟುವಾಗ ಇನ್ನೂ ಕೆಲವು ಒಂದು ಬಟ್ಟೆಗೆ ಸ್ವಲ್ಪ ಏಲಕ್ಕಿಯನ್ನು ಕಟ್ಟಿ ಪೂಜಿಸುತ್ತಾ ಬನ್ನಿ. ಇನ್ನು ಉಳಿದಿದ್ದರೆ ದೇವರ ಪ್ರಸಾದ ಮಾಡುವಾಗ ಬಳಸುತ್ತಾ ಬನ್ನಿ. ಏಕಾದಶಿಯ ದಿನ ಉಪವಾಸವಿದ್ದರೆ ಏಕಾದಶಿ ಇದ್ದ ಫಲ ಪ್ರಾಪ್ತಿಯಾಗುತ್ತದೆ. ಅಂದರೆ ಮುಟ್ಟಾದ ಸ್ತ್ರೀಯರು ಈ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಪುರುಷರು ಕೂಡ ಈ ಏಕಾದಶಿಯನ್ನು ಆಚರಿಸಲು ಉತ್ಸಾಹಕರಾಗಿರುತ್ತಾರೆ. ಆದರೆ ಕಾರಣಗಳಿಂದ ಈ ಏಕಾದಶಿ ಆಚರಿಸಲು ಸಾಧ್ಯವಾಗದಿದ್ದರೂ ಅವರ ಫಲ ನಿಮಗೆ ಸಿಗಬೇಕೆಂದರೆ ಯಾರಾದರೂ ಬ್ರಾಹ್ಮಣರಿಗೆ ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನು ಹೇಳಿಕೊಳ್ಳುತ್ತಾ ವೈಕುಂಠ ಏಕಾದಶಿ ಆಚರಿಸಿ ಅಂತ ಅವರಿಗೆ ಧನ, ಧಾನ್ಯ, ದವಸ ಧಾನ್ಯ, ಹಣ್ಣು ಹಂಪಲುಗಳ ದಕ್ಷಿಣೆಗಳನ್ನು ನೀಡಬೇಕು. ನಿಮ್ಮ ಹೆಸರನ್ನು ಹೇಳಿ ಅವರು ಏಕಾದಶಿಯನ್ನು ಆಚರಿಸಿದರೆ ಪುಣ್ಯ ನಿಮಗೆ ಸಲ್ಲುತ್ತೆ. ವೈಕುಂಠ ಏಕಾದಶಿಯ ದಿನ ಉಪವಾಸ ಇರುವವರು ಹಾಲು, ಹಣ್ಣು, ಅವಲಕ್ಕಿಯನ್ನು ಸೇವಿಸಬೇಕು. ಚಿಕ್ಕ ಮಕ್ಕಳು, ಅನಾರೋಗ್ಯ ಇರುವವರು, ವೈದ್ಯರು ಉಪವಾಸ ಇರದೆ ವಿಷ್ಣು ದರ್ಶನ ಹಾಗೂ ನಾಮ ಸ್ಮರಣೆಯನ್ನು ಮಾಡಬಹುದು. ಈರುಳ್ಳಿ, ಬೆಳ್ಳುಳ್ಳಿಯನ್ನು ಈ ದಿನ ತ್ಯಜಿಸಬೇಕು. ನೀರನ್ನು ಕೂಡ ಕುಡಿಯದೆ ಕೆಲವರು ಕಠಿಣ ಉಪವಾಸ ಇದ್ದು ಏಕಾದಶಿ ಆಚರಿಸುತ್ತಾರೆ. ಶಕ್ತಿ ಇದ್ದರೆ ಹೀಗೆ ಮಾಡಿ, ಶಕ್ತಿ ಇಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದರೆ ಮೇಲೆ ಹೇಳಿದ ಹಾಗೆ ಹಾಲು, ಹಣ್ಣು ಪದಾರ್ಥಗಳು, ಅವಲಕ್ಕಿಯನ್ನು ತೆಗೆದುಕೊಂಡು ಏಕಾದಶಿಯನ್ನು ಆಚರಿಸಿ. ಏಕಾದಶಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಓಂ ನಮೋ ನಾರಾಯಣ ಅಂತ ಬರೆದು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ದರ್ಶನ ಮಾಡೋಣ. ವೈಕುಂಠ ಏಕಾದಶಿಯ ಬಗ್ಗೆ ತಿಳಿದುಕೊಂಡಿರಲ್ವಾ? ಇವಾಗ ನಾವು ಮಂತ್ರವನ್ನು ಪಠಿಸೋಣ. ಭಕ್ತಿಯಿಂದ ಬೇಡಿಕೊಂಡು ಮಂತ್ರ ಮುಗಿಯುವವರೆಗೂ ಕೇಳಿಸಿಕೊಳ್ಳಿ. ನಮೋ ನಾರಾಯಣಾಯ. ಓಂ 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 ನಮೋ ನಾರಾಯಣಾಯ. ಓಂ
ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ